মোদি আসছে না, বিজেপি আসলে কি বলছে? মাছ খাওয়া যাবে না, বিজেপি রাজ্যে মাছ খাওয়া যায় না, মাংস খেতে পারবেন না। लेकिन बंगाल में बीते दशक में फिश प्रोडक्शन अपेक्षा के अनुरूप नहीं बढ़ा है। ऐसा तृणमूल की निर्मम सरकार की दुर्नीति के कारण हुआ है। एक जगह भी कोई प्रतिबंध नहीं है किसी के बोलने पर, खाने पर, पूजा पर कोई प्रतिबंध नहीं है। असम में बीजेपी का सरकार ही है। असम का सब लोग मांस और मांस दिल लगा के खाते हैं, दिल लगा के खाते हैं। और ममता बनर्जी की तो खूब खिलाएंगे, हम सोचे हैं। ಎಲ್ಲರೂ ಮೀನು ಹಿಡ್ಕೊಂಡಿದ್ದಾರೆ. ಮೀನು ಹಿಡ್ಕೊಂಡು ಮನೆ ಮನೆ ತಿರುಗ್ತಾ ಇದ್ದಾರೆ. ಮನೆಗಳ ಮುಂದೆ ಮೀನು ಹಿಡ್ಕೊಂಡು ನಮ್ಗೆ ವೋಟ್ ಹಾಕಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ರಸ್ತೆಗಳಲ್ಲಿ ಬೀದಿಗಳಲ್ಲಿ ಈಗ ಎಲೆಕ್ಷನ್ ಕ್ಯಾಂಡಿಡೇಟ್ಗಳ ಜೊತೆಗೆ ಮೀನುಗಳು ಸರ್ವೇ ಸಾಮಾನ್ಯ ಅನ್ನೋ ವಾತಾವರಣ ನಿರ್ಮಾಣವಾಗಿದೆ. ಅಂದಹಾಗೆ ಅವರು ಮೀನು ಹಿಡ್ಕೊಂಡಿರೋದು ಯಾಕೆ ಗೊತ್ತಾ? ಚುನಾವಣೆ ಗೆಲ್ಲೋಕೆ. ಈ ಹಿಂದೆ ಹಣ, ಅಧಿಕಾರ, ತಂತ್ರ, ಪ್ರತಿತಂತ್ರಗಳು ಚುನಾವಣೆ ಗೆಲ್ಲಿಸ್ತಾ ಇದ್ವಿ. ಆದ್ರೆ ಈಗ ಪಶ್ಚಿಮ ಬಂಗಾಳದ ಚುನಾವಣೆ ಗೆಲ್ಲಿಸೋದು ಮೀನು. ಅದರಿಂದಾನೇ ಎಲ್ಲರೂ ಮೀನುಗಳನ್ನ ಹಿಡ್ಕೊಂಡಿದ್ದಾರೆ. ಮೀನು ಹಿಡಿದು ಪ್ರಚಾರ ಮಾಡುತ್ತಿದ್ದಾರೆ. ಈಗ ಎಲೆಕ್ಷನ್ ಕ್ಯಾಂಡಿಡೇಟ್ಗಳ ಪಾಲಿಗೆ ಮೀನು ಬರೀ ಮೀನಲ್ಲ, ಅಸ್ತ್ರ, ಮತ್ಸ್ಯಾಸ್ತ್ರ, ಚುನಾವಣೆ ಗೆಲ್ಲೋ ಅತಿ ದೊಡ್ಡ ಅಸ್ತ್ರ. ಬಂಗಾಳ ಗೆಲ್ಲಲು ಹೊಸ ಅಸ್ತ್ರ, ಬಿಜೆಪಿ ಅಭ್ಯರ್ಥಿಗಳಿಂದ ಮತ್ಸ್ಯಾಸ್ತ್ರ. ಮೀನು ಹಿಡಿಸಿದ ಮಮತಾ, ಮೀನು ಹಿಡಿದ ಬಿಜೆಪಿಗರು. ಈ ಬಾರಿಯ ಚುನಾವಣೆಯಲ್ಲಿ ಬಂಗಾಳ ಬದಲಿಸುತ್ತಾ ಮೀನು. ಪಶ್ಚಿಮ ಬಂಗಾಳ ಎಲೆಕ್ಷನ್ ಅಂದ್ರೆ ಕಂಡು ಕೇಳರಿಯದ ಹೋರಾಟ. 15 ವರ್ಷಗಳ ಕೋಟೆ ಕೆಡವಲು ಬಿಜೆಪಿ, ಅದೇ ಕೋಟೆಯನ್ನ ಮತ್ತಷ್ಟು ಗಟ್ಟಿ ಮಾಡ್ಕೋಬೇಕು ಅಂತ ಟಿಎಂಸಿ ನಡೆಸ್ತಿರೋ ಮಹಾ ಹೋರಾಟ. ಈಗ ಅಲ್ಲಿರೋದು ಮಮತಾ ಬ್ಯಾನರ್ಜಿ ವರ್ಸಸ್ ನರೇಂದ್ರ ಮೋದಿ ಅನ್ನೋ ವಾತಾವರಣ. ಇಬ್ಬರೂ ಬಂಗಾಳವನ್ನ ಗೆಲ್ಲೋಕೆ ಚುನಾವಣಾ ಅಖಾಡದಲ್ಲಿ ಚಕ್ರವ್ಯೂಹವನ್ನೇ ಹೆಣೆದಿದ್ದಾರೆ. ದುರ್ಗೆ ಮಾತೆಯ ನಾಡಲ್ಲಿ ರಾಜಕೀಯದ ದಂಗಲ್ ಶುರುವಾಗಿದೆ. 2011ರಿಂದ ಬಂಗಾಳವನ್ನೇ ವಶಕ್ಕೆ ಪಡ್ಕೊಂಡಿದ್ದ ದೀದಿಗೆ ಈ ಬಾರಿ ಟಕ್ಕರ್ ಕೊಡೋದಕ್ಕಂತಾನೇ ಕೇಸರಿಪಾಳಯ ರಣವ್ಯೂಹವನ್ನೇ ರಚಿಸಿಬಿಟ್ಟಿದೆ. ಇದೇ ಕಾರಣಕ್ಕೆ ಎಲ್ಲಾ ರಾಜ್ಯಗಳ ಎಲೆಕ್ಷನ್ಗಳದ್ದು ಒಂದು ತೂಕ ಆದ್ರೆ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ನದ್ದು ಮತ್ತೊಂದು ತೂಕ ಅಂದ್ರೆ ಖಂಡಿತ ತಪ್ಪಲ್ಲ. ಎಲೆಕ್ಷನ್ ಅಂದ್ರೆ ತಂತ್ರ, ಪ್ರತಿತಂತ್ರ. ಒಂದು ಪಕ್ಷ ತಂತ್ರ ಮಾಡಿದ್ರೆ ಮತ್ತೊಂದು ಪಕ್ಷ ಆ ತಂತ್ರಕ್ಕೆ ಪ್ರತಿತಂತ್ರ ಹೆಣಿಲೇಬೇಕು. ನಿಮ್ಗೆ ಗೊತ್ತಿರಬಹುದು, ಹಿಂದಿನ ಬಾರಿ ಎಲೆಕ್ಷನ್ ನಡೆದಾಗ ಖೇಲ ಹೋಬೆ ಅಂದ್ರೆ ಆಟ ಆಡೋಣ ಅಂತ ವಿರೋಧಿ ಪಕ್ಷಗಳ ಬೆನ್ನು ಬಿದ್ದಿದ್ರು ಮಮತಾ ಬ್ಯಾನರ್ಜಿ. ಮಮತಾ ಬ್ಯಾನರ್ಜಿಯ ತಂತ್ರಕ್ಕೆ ಉಳಿದ ಪಕ್ಷಗಳು ತಂಡ ಹೊಡೆದಿದ್ವು. ಈಗ ಪರಿಸ್ಥಿತಿ ಹಿಂದಿನ ಎಲೆಕ್ಷನ್ ಅಂತೆ ಇಲ್ವೇ ಇಲ್ಲ. ಯಾಕಂದ್ರೆ ಬಿಜೆಪಿ ಬೆಳೆದಿದೆ, ಟಿಎಂಸಿಗೆ ಟಕ್ಕರ್ ಕೊಡೋ ಮಟ್ಟಿಗೆ ಬೆಳೆದು ನಿಂತಿದೆ. ಆದ್ದರಿಂದ ಎರಡೂ ಪಕ್ಷಗಳ ನಡುವೆ ವಾದ ಯುದ್ಧ ನಡೀತಾ ಇದೆ. ಈ ವಾದ ಯುದ್ಧಗಳ ಜೊತೆಗೆ ಬಿಜೆಪಿ, ಟಿಎಂಸಿ ಪರಸ್ಪರ ತಂತ್ರ ಪ್ರತಿತಂತ್ರಗಳನ್ನ ಮಾಡುತ್ತಿದೆ. ನಿಮ್ಗೆ ಗೊತ್ತಿರಬಹುದು, ಬಂಗಾಳದಲ್ಲಿ ಹಿಂಸಾಚಾರಗಳು ಆಗಾಗ ನಡೀತಾವೆ. ಟಿಎಂಸಿ ಅಧಿಕಾರಕ್ಕೆ ಬಂದ ಮೇಲೆ ಈ ಹಿಂಸಾಚಾರಗಳು ಕಡಿಮೆಯಾಗಿರಲಿಲ್ಲ. ಎಲ್ಲಾ ಕಡೆ ಬೆಂಕಿ ಬಿದ್ದು ಹೊತ್ತಿಕೊಂಡ್ರೂ ಕೂಡ ಹಿಂದಿನ ಚುನಾವಣೆಯಲ್ಲಿ ಟಿಎಂಸಿಯನ್ನ ಮಣಿಸೋಕೆ ಸಾಧ್ಯವಾಗಿರಲಿಲ್ಲ. ಪ್ರತಿ ಬಾರಿಯೂ ಟಿಎಂಸಿ ಮೇಲಿನ ಆರೋಪಗಳು ಟಿಎಂಸಿಯ ಅಧಿಕಾರವನ್ನ ಕಸಿದುಕೊಳ್ಳುವುದರಲ್ಲಿ ವಿಫಲವಾಗಿತ್ತು. ಆದ್ರೀಗ ಟಾರ್ಗೆಟ್ ಫಿಕ್ಸ್ ಆಗಿದೆ. ಬಂಗಾಳವನ್ನ ಗೆಲ್ಲಲೇಬೇಕು ಅನ್ನೋ ಟಾರ್ಗೆಟ್ ಅನ್ನ ಕೇಸರಿ ಪಡೆ ಫಿಕ್ಸ್ ಮಾಡಿಕೊಂಡಿದೆ. ಇತ್ತೀಚೆಗಷ್ಟೇ ಬಂಗಾಳದಲ್ಲಿ ನಡೆಯುತ್ತಿರೋ ಬಿಜೆಪಿ ರ್ಯಾಲಿಗಳನ್ನ ನೋಡ್ತಾ ಇದ್ರೆ ಈ ಬಾರಿ ಕೇಸರಿ ಪಡೆ ದೃಢವಾಗಿಯೇ ಶಪಥ ಮಾಡಿದೆ ಅಂತ ಅನ್ನಿಸ್ಬಿಡುತ್ತೆ.
ಸಂದೇಶ್ ಕಲಿ ಅಂಡ್ ಆರ್ಜಿಕರ್ ವರ್ಸಸ್ ಬಂಗಾಳಿ ಅಸ್ಮಿತೆ ಮತ್ತು ಮೀನು. ಮೀನಿನ ದಾಳ ಉರುಳಿಸಿ ಮತದಾರರಿಗೆ ಟಿಎಂಸಿ ಗಾಳ. ಬಿಜೆಪಿ ಪ್ರಯೋಗ ಮಾಡಿರುವ ಅಸ್ತ್ರಗಳಲ್ಲಿ ಸಂದೇಶ್ ಕಲಿ ಹಿಂಸಾಚಾರ ದೊಡ್ಡ ಅಸ್ತ್ರ. ಆ ಅಸ್ತ್ರವನ್ನ ಆಡಳಿತ ವಿರೋಧಿ ಅಲೆಯನ್ನ ಎಬ್ಬಿಸಲು ಬಿಜೆಪಿ ಪಕ್ಕಾ ಪ್ಲಾನ್ ಮಾಡಿತ್ತು. ಅದನ್ನೇ ಬಿಜೆಪಿ ನಾಯಕರು ಎಲ್ಲಾ ಭಾಷಣಗಳಲ್ಲಿ ಪ್ರಸ್ತಾಪಿಸಿದ್ರು. ಇದೇ ವಿಚಾರವನ್ನ ಮತಗಳನ್ನಾಗಿ ಬದಲಾಯಿಸಿಕೊಳ್ಳಲು ಕಮಲಪಾಳೆಯ ಹಳ್ಳಿಗಳಲ್ಲಿ ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡಿತು. ಇಷ್ಟೇ ಅಲ್ಲ, ಆರ್ಜಿಕರ್ ಆಸ್ಪತ್ರೆಯಲ್ಲಿ ನಡೆದ ಅತ್ಯಾಚಾರವನ್ನ ಪ್ರಸ್ತಾಪಿಸಿ ಟಿಎಂಸಿ ಮಹಿಳಾ ವಿರೋಧಿ ಅಂತ ಹೇಳ್ಕೊಳ್ತು. ಟಿಎಂಸಿ ಇದ್ರೆ ಮಹಿಳಾ ಸುರಕ್ಷತೆ ಇರೋದಿಲ್ಲ, ಆದ್ದರಿಂದ ಬಿಜೆಪಿಗೆ ವೋಟ್ ಹಾಕಿ ಬಂಗಾಳದ ಭವಿಷ್ಯ ಬದಲಾಯಿಸಿ ಅಂತ ಮತದಾರರಿಗೆ ಮನವಿ ಮಾಡಿತು ಬಿಜೆಪಿ ಇಷ್ಟೆಲ್ಲ ಮಾಡ್ತಾ ಇದ್ರೆ ಟಿಎಂಸಿ ಸೈಲೆಂಟ್ ಆಗಿ ಒಂದು ದಾಳವನ್ನ ಉರುಳಿಸಿದೆ. ಅದು ಮೀನಿನ ದಾಳ. ಮೀನಿನ ದಾಳ ಉರುಳಿಸಿರೋ ಟಿಎಂಸಿ ಸೈಲೆಂಟ್ ಆಗಿ ಬಂಗಾಳಿ ಮತದಾರರ ಮತಕ್ಕೆ ಗಾಳ ಹಾಕಿದೆ. ಮಾರ್ಚ್ 29 ಭಾನುವಾರ ದೀದಿ ಹೂಡಿದ್ರು ಮೀನು ದಾಳ. ಅದು ಮಾರ್ಚ್ 29 ಭಾನುವಾರ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಪುರುಲಿಯಾ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ರ್ಯಾಲಿ ನಡೆಸ್ತಾ ಇರ್ತಾರೆ. ಆಗ ಸಾರ್ವಜನಿಕ ಭಾಷಣವೊಂದರಲ್ಲಿ ಮಾತಾಡಿದ್ದ ಮಮತಾ ಬ್ಯಾನರ್ಜಿ, ಬಿಜೆಪಿ ಏನಾದ್ರೂ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂದ್ರೆ ಬಂಗಾಳದಲ್ಲಿ ಮಾಂಸ ಮೀನು ತಿನ್ನೋದನ್ನ ಬ್ಯಾನ್ ಮಾಡುತ್ತೆ, ಬಿಜೆಪಿ ಬೇರೆ ಧರ್ಮಗಳನ್ನ ನಂಬೋದಿಲ್ಲ ಅಂತ ಹೇಳಿಬಿಡ್ತಾರೆ. ಅದೇ ಮಾತು ದೊಡ್ಡ ಚರ್ಚೆಗೆ ಕಾರಣವಾಗುತ್ತೆ. আর বিজেপি আসলে কি বলছে? মাছ খাওয়া যাবে না, বিজেপি রাজ্যে মাছ খাওয়া যায় না, মাংস খেতে পারবেন না, ডিম খেতে পারবেন না, আপনারা আপনাদের ধর্মীয় যে আচার অনুষ্ঠান করেন সেটাও বিজেপি এক পক্ষ, ওরা কোনো ধর্ম মানে না, ওরা হচ্ছে বকধার্মিক। ಬಿಜೆಪಿ ಹೀಗೆ ಮಾಡುತ್ತೆ ಅಂತ ಹೇಳಿಬಿಟ್ಟಿದ್ರು ಮಮತಾ ಬ್ಯಾನರ್ಜಿ. ಮೇಲ್ನೋಟಕ್ಕೆ ಇದೊಂದು ಸರ್ವೇ ಸಾಮಾನ್ಯ ಸ್ಟೇಟ್ಮೆಂಟ್, ಆದರೆ ಕೇಸರಿಪಾಳ್ಯಕ್ಕೆ ಇದೇ ಸ್ಟೇಟ್ಮೆಂಟ್ ತಲೆನೋವು ತಂತು. ಮಮತಾ ಬ್ಯಾನರ್ಜಿ ಹೇಳಿದ ಮೇಲೆ ಜನರು ಇದೇ ವಿಚಾರವನ್ನ ಚರ್ಚೆ ಮಾಡೋಕೆ ಮುಂದಾದ್ರು. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಈ ರೀತಿ ಮಾಡಿದರೂ ಮಾಡಬಹುದು ಅಂತ ಜನರು ಅಂದ್ಕೊಂಡ್ರು. ಯಾಕಂದ್ರೆ ಬಿಜೆಪಿ ಅಧಿಕಾರದಲ್ಲಿರುವ ಕೆಲವು ರಾಜ್ಯಗಳಲ್ಲಿ ಮಾಂಸ ಮೊಟ್ಟೆ ಸೇವನೆ ವಿಚಾರದಲ್ಲಿ ಕೆಲವು ಸಂಕಷ್ಟಗಳಿವೆ. ಮಾಂಸ ಹಾಗೂ ಮೊಟ್ಟೆ ತಿನ್ನೋ ವಿಚಾರದಲ್ಲಿ ಬಿಜೆಪಿ ಸರ್ಕಾರ ಮತ್ತು ಅಲ್ಲಿನ ಜನರ ನಡುವೆ ಆಗಾಗ ಕಿರಿಕಾಗ್ತಿದೆ. ಇದು ಪಶ್ಚಿಮ ಬಂಗಾಳದಲ್ಲಿ ಚರ್ಚೆ ಹುಟ್ಟಾಕಿದ್ದು ನಾವು ಮೀನ್ ತಿನ್ನೋದು ಬ್ಯಾನ್ ಮಾಡಲ್ಲ ಅಂತ ಹೇಳಿಕೊಳ್ಳೋ ಅನಿವಾರ್ಯತೆಗೆ ಸಿಲುಕಿತ್ತು ಕೇಸರಿಪಾಳ್ಯ. ಮೀನಂದ್ರೆ ಕೇವಲ ಮೀನಲ್ಲ, ಅದು ಬಂಗಾಳದ ಅಸ್ಮಿತೆ. ಕೇಸರಿ ಪಾಳ್ಯದ ವಿರುದ್ಧ ದೀದಿ ಮೀನು ದಾಳಕ್ಕೆ ಇದೇ ಕಾರಣ. ಪಶ್ಚಿಮ ಬಂಗಾಳದಲ್ಲಿ ಅಸ್ಮಿತೆಯ ಅಸ್ತ್ರಗಳು ತುಂಬಾನೇ ವರ್ಕೌಟ್ ಆಗ್ತವೆ. ಈ ಹಿಂದೆ ಕೂಡ ಮಾಟಿ ಮನುಷ್ಯ ಅಂದ್ರೆ ತಾಯಿ, ತಾಯ್ನಾಡು ಮತ್ತು ಮನುಷ್ಯರು ಅನ್ನೋ ಘೋಷಣೆಗಳನ್ನ ಉಲ್ಲೇಖಿಸಿ ಮಮತಾ ಬ್ಯಾನರ್ಜಿ ಯಶಸ್ವಿಯಾಗಿದ್ರು. ಈಗ ಅದೇ ಅಸ್ಮಿತೆಯನ್ನ ಮತ್ತೆ ಕೆದಕೋ ಕೆಲಸ ಮಾಡಿದ್ದಾರೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ. ಆದ್ರೆ ಈ ಬಾರಿ ತಗೊಂಡಿರೋ ವಿಚಾರ ಮೀನು. ಮೀನು ಪಶ್ಚಿಮ ಬಂಗಾಳದ ಅಸ್ಮಿತೆಯಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ವರ್ಷಕ್ಕೆ 2 ಮಿಲಿಯನ್ ಮೆಟ್ರಿಕ್ ಟನ್ ಮೀನು ಉತ್ಪಾದನೆ ಮಾಡಲಾಗುತ್ತದೆ. ಮೀನುಗಾರಿಕೆಯಿಂದ 1.4 ಲಕ್ಷ ಮಂದಿ ನೇರ ಉದ್ಯೋಗ ಪಡೆದುಕೊಂಡಿದ್ದಾರೆ. ಇದೇ ಮೀನುಗಾರಿಕೆ 32,000ಕ್ಕೂ ಹೆಚ್ಚು ಮಂದಿಗೆ ಪರೋಕ್ಷ ಉದ್ಯೋಗ ಒದಗಿಸಿಕೊಟ್ಟಿದೆ. 23 ಲಕ್ಷ ಕುಟುಂಬಗಳು ಮೀನುಗಾರಿಕೆ ಅವಲಂಬಿಸಿಕೊಂಡಿವೆ. ಪಶ್ಚಿಮ ಬಂಗಾಳದ ಜನರು ವರ್ಷಕ್ಕೆ 8.36 ಲಕ್ಷ ಟನ್ ಮೀನು ಸೇವನೆ ಮಾಡುತ್ತಾರೆ. ಒಂದರ್ಥದಲ್ಲಿ ಮೀನಿನೊಂದಿಗೆ ಪಶ್ಚಿಮ ಬಂಗಾಳದ ಜನರ ಜೀವನ ಬೆರೆತು ಹೋಗಿದೆ. ಆದ್ದರಿಂದಲೇ ಬಿಜೆಪಿ ವಿರುದ್ಧ ದೀದಿ ಮೀನಿನ ದಾಳ ಉರುಳಿಸಿದ್ದಾರೆ.
ಪಶ್ಚಿಮ ಬಂಗಾಳದ 65.7% ಜನರಿಂದ ವಾರಕ್ಕೊಮ್ಮೆ ಮೀನು ಸೇವನೆ. ಇಷ್ಟು ಮಂದಿಗಿದೆ ಮೀನು ಬ್ಯಾನ್ ಆತಂಕ. ಭಾರತವು ವಿಶ್ವದ 3ನೇ ಅತಿದೊಡ್ಡ ಮೀನು ಉತ್ಪಾದಕ ರಾಷ್ಟ್ರ. ಅದರಲ್ಲಿ ಪಶ್ಚಿಮ ಬಂಗಾಳದ ಪಾಲು ಜಾಸ್ತಿನೇ ಇದೆ. ICAR ಮತ್ತು ವರ್ಲ್ಡ್ ಫಿಶ್ ಪಶ್ಚಿಮ ಬಂಗಾಳದಲ್ಲಿ 2024ರಲ್ಲಿ ಅಧ್ಯಯನ ನಡೆಸಿವೆ. ಈ ಮೂಲಕ ಪಶ್ಚಿಮ ಬಂಗಾಳದಲ್ಲಿ ಸುಮಾರು 65.7% ಜನರು ವಾರಕ್ಕೊಮ್ಮೆ ಮೀನು ಸೇವಿಸ್ತಾರೆ. ಬಿಜೆಪಿ ಬಂದ್ರೆ ಮೀನು ಬ್ಯಾನ್ ಆಗಬಹುದು ಅನ್ನೋ ಆತಂಕ ಇಷ್ಟೂ ಮಂದಿಗಿದೆ. ಇದೇ ಆತಂಕವನ್ನೇ ಎನ್ಕ್ಯಾಶ್ ಮಾಡಿಕೊಳ್ಳೋಕೆ ಮುಂದಾಗಿದ್ದಾರೆ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ. ಮಮತಾ ಬ್ಯಾನರ್ಜಿ ಮೀನಿನ ದಾಳ ಉರುಳಿಸಿದ್ದೇನೂ ಆಯಿತು. ಮಮತಾ ಬ್ಯಾನರ್ಜಿ ಆ ರೀತಿ ಹೇಳಿದ್ಮೇಲೆ ಬಿಜೆಪಿ ಇಕ್ಕಟ್ಟಿಗೆ ಸಿಕ್ಕಾಕೊಳ್ತು. ಮೀನು ಬ್ಯಾನ್ ಮಾಡಲ್ಲ ಅಂತ ಬಿಜೆಪಿ ಪ್ರೂವ್ ಮಾಡುವ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಯಿತು. ಆಗ ಪ್ರಧಾನಿ ಮೋದಿ ಅಖಾಡಕ್ಕಿಳಿದ್ರು. ಮೀನಿನ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರವನ್ನ ಉರುಳಿಸಿದ್ರು. ಬಿಜೆಪಿ ಸರ್ಕಾರಗಳಿರುವ ರಾಜ್ಯಗಳಲ್ಲಿ ಮೀನು ಉತ್ಪಾದನೆ ಕಳೆದ ದಶಕದಲ್ಲಿ ದಾಖಲೆಯ ಬೆಳವಣಿಗೆಯನ್ನ ಕಂಡಿದೆ. ಬಿಹಾರದಲ್ಲಿ ಮೀನು ಉತ್ಪಾದನೆಯೂ ದ್ವಿಗುಣಗೊಂಡಿದೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಇಂಥ ಕೆಲಸ ಆಗ್ತಿಲ್ಲ ಅಂತ ಪ್ರತಿದಾಳಿ ನಡೆಸಿದ್ರು. बीजेपी की सरकारें हैं, वहां बीते दशक में मछली के उत्पादन में रिकॉर्ड वृद्धि हुई है. बिहार में फिश प्रोडक्शन डबल हो गया और उड़ीसा में 150% से भी अधिक हुआ है. लेकिन बंगाल में बीते दशक में फिश प्रोडक्शन अपेक्षा के अनुरूप नहीं बढ़ा है. ऐसा तृणमूल की निर्मम सरकार की दूरनीति के कारण हुआ है. साथियों, हमारे मछली पालन से जुड़े भाई बहन के लिए केंद्र सरकार पीएम मत्स्य संपदा योजना चला रही है. लेकिन टीएमसी सरकार ने मत्स्य संपदा योजना को यहां 2 साल तक लागू ही नहीं होने दिया. ಮಮತಾ ಬ್ಯಾನರ್ಜಿ ಮಾತಿಗೆ ಪ್ರಧಾನಿ ಮೋದಿ ತಿರುಗೇಟು ಕೊಟ್ಟಿದ್ದರು. ಬಿಜೆಪಿ ಸರ್ಕಾರವಿರೋ ರಾಜ್ಯಗಳಲ್ಲಿ ಮೀನಿನ ಉತ್ಪಾದನೆ ಹೆಚ್ಚಾಗಿದೆ ಅಂದಿದ್ರು. ಆದರೆ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಸರ್ಕಾರದ ದೂರದೃಷ್ಟಿ ಇಲ್ಲದ ನೀತಿಯಿಂದಾಗಿ ಮೀನುಗಾರಿಕೆಗೆ ಪ್ರೋತ್ಸಾಹ ಸಿಗ್ತಿಲ್ಲ ಎಂದ್ರು. ಈ ಎಲ್ಲದರ ಮೂಲಕ ತಾವು ಅಧಿಕಾರಕ್ಕೆ ಬಂದ್ರೆ ಖಂಡಿತ ಮೀನುಗಾರಿಕೆಯನ್ನ ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳಿದ್ರು. ಇದರ ಜೊತೆಗೆ ಪರೋಕ್ಷವಾಗಿ ಮೀನು ಬ್ಯಾನ್ ಮಾಡೋದೇ ಇಲ್ಲ ಅಂತ ಹೇಳಿ ಮಮತಾ ಬ್ಯಾನರ್ಜಿಗೆ ಟಾಂಗ್ ಕೊಟ್ರು. ಬಂಗಾಳದ ಜನರ ಜೀವನದಲ್ಲಿ ಮೀನು ಅವಿಭಾಜ್ಯ ಅಂಗ. ಇದನ್ನ ಗಮನದಲ್ಲಿಟ್ಟುಕೊಂಡೇ ಮಮತಾ ಬ್ಯಾನರ್ಜಿ ಬಿಜೆಪಿಯ ಮೀನು ನಿಷೇಧದ ಬಗ್ಗೆ ಮಾತನಾಡಿದ್ದರು. ಆದರೆ ಇದನ್ನ ಸಮರ್ಥವಾಗಿ ಎದುರಿಸುತ್ತಿರುವ ಬಿಜೆಪಿ ತನ್ನ ಅಭ್ಯರ್ಥಿಗಳ ಮೂಲಕವೂ ಸಂದೇಶ ರವಾನಿಸುತ್ತಿದೆ. ಬಿಜೆಪಿ ಅಭ್ಯರ್ಥಿಗಳು ಮೀನುಗಳನ್ನ ಹಿಡಿದುಕೊಂಡು ಮನೆ ಮನೆಗಳಿಗೆ ಹೋಗಿ ಪ್ರಚಾರ ನಡೆಸ್ತಾ ಇದ್ದಾರೆ. ಕೋಲ್ಕತ್ತಾ ನಗರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರೋ ಕೌಸ್ತವ್ ಬಗ್ಚಿ ಬಿಳಿ ಮತ್ತು ಕೆಂಪು ಬಣ್ಣದ ಗರಿಗರಿಯಾದ ಸಾಂಪ್ರದಾಯಿಕ ಉಡುಪಿನಲ್ಲೇ ಕೈಯಲ್ಲಿ ಮೀನನ್ನ ಹಿಡಿದು ಮನೆ ಮನೆಗೆ ಓಡಾಡಿ ಪ್ರಚಾರ ಮಾಡಿದ್ದಾರೆ. ಕೋಲ್ಕತ್ತಾದ ಬಂದರು ಪ್ರದೇಶದಲ್ಲಿ ಮತ್ತೊಬ್ಬ ಬಿಜೆಪಿ ಅಭ್ಯರ್ಥಿ ರಾಕೇಶ್ ಸಿಂಗ್ ಕೂಡ ಸಾಂಪ್ರದಾಯಿಕ ಉಡುಗೆ ತೊಟ್ಟು ಪಕ್ಷದ ಕಾರ್ಯಕರ್ತರನ್ನ ಕರ್ಕೊಂಡು ಹೋಗಿ ಮನೆ ಮನೆ ಪ್ರಚಾರ ನಡೆಸಿದ್ದಾರೆ. ಇದೇ ಮಾದರಿಯನ್ನ ಹಲವಾರು ಬಿಜೆಪಿ ಅಭ್ಯರ್ಥಿಗಳು ಅನುಸರಿಸ್ತಾ ಇದ್ದಾರೆ. ಪಶ್ಚಿಮ ಬಂಗಾಳ ಎಲೆಕ್ಷನ್ ನಡೆಯುತ್ತಿದೆ. ಗುರುವಾರ ಮೊದಲನೇ ಹಂತದ ವೋಟಿಂಗ್ ಆದ್ರೆ
ಮತ್ತು ಏಪ್ರಿಲ್ 29ರಂದು ಎರಡನೇ ಹಂತದ ಮತದಾನ ನಡೆಯುತ್ತೆ. ಆದರೆ ಈ ವೋಟಿಂಗು ಮೊದಲು ಎಷ್ಟು ಸಾಧ್ಯವಾಗುತ್ತೋ ಅಷ್ಟರ ಮಟ್ಟಿಗೆ ಮೀನು ಮಾಂಸದ ಬೆಂಕಿಯನ್ನು ಶಮನ ಮಾಡಬೇಕು ಅಂತ ಕೇಸರಿಪಾಳ್ಯ ತೀರ್ಮಾನ ಮಾಡಿದೆ. ಆದ್ದರಿಂದಲೇ ಎಲೆಕ್ಷನ್ಗೆ 2 ದಿನ ಮುಂಚೆ ಅಖಾಡಕ್ಕೆ ಇಳಿದಿರೋ ಬಿಜೆಪಿ ನಾಯಕ ಅನುರಾಗ್ ಠಾಕೂರ್ ಸ್ವತಃ ಮೀನೂಟ ಮಾಡುವುದರ ಮೂಲಕ ಪಶ್ಚಿಮ ಬಂಗಾಳದ ಜನರನ್ನ ಸಮಾಧಾನ ಮಾಡುವ ಕೆಲಸ ಮಾಡಿದ್ದಾರೆ. ಮೀನೂಟ ಸವಿದ ಅನುರಾಗ್ ಅಲ್ಲಿ ಮತ್ತೊಂದು ವಿವಾದ. ಬಂಗಾಳಿ ಜನರಿಗೆ ಮೀನಿನ ಕುರಿತು ಇರೋ ಆತಂಕವನ್ನ ದೂರ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದ ಬಿಜೆಪಿ ನಾಯಕ ಅನುರಾಗ್ ಠಾಕೂರ್ ಕೋಲ್ಕತ್ತಾದಲ್ಲಿ ಮೀನೂಟ ಸವಿದಿದ್ದಾರೆ. ನಂತರ ಮಾತಾಡಿರೋ ಅವರು, ಇಲ್ಲಿ ಮೀನು ಇದೆ, ಅನ್ನ ಇದೆ, ಎಲ್ಲರೂ ತಿನ್ನುತ್ತಿದ್ದಾರೆ. ಬಿಜೆಪಿ 16 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆ, ಎನ್ಡಿಎ 20 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆ. ಆದರೆ ಯಾರೂ ಎಲ್ಲಿಯೂ ಮಾತನಾಡಲು, ತಿನ್ನಲು ಅಥವಾ ಪೂಜಿಸಲು ಯಾವುದೇ ನಿರ್ಬಂಧವಿಲ್ಲ. ಮಮತಾ ಬ್ಯಾನರ್ಜಿ 15 ವರ್ಷಗಳಲ್ಲಿ ಯಾವುದೇ ಸಾಧನೆಗಳನ್ನು ಮಾಡಿಲ್ಲ. ಆದ್ದರಿಂದ ಅವರು ಭಯ, ಗೊಂದಲ ಮತ್ತು ವದಂತಿಗಳನ್ನು ಹರಡುತ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. यहाँ मांस भी है, मछली भी है, भात भी है, सब खा रहे हैं. भाजपा की 16 राज्यों में सरकारें, एनडीए की 20 राज्यों में सरकारें. एक जगह भी कोई प्रतिबंध नहीं है किसी के बोलने पर, खाने पर, पूजा पर कोई प्रतिबंध नहीं है. They are free to eat, they are free to speak and they are free to follow any religion they want to. लेकिन ममता बनर्जी जी के पास 15 साल की कोई उपलब्धि नहीं है, इसलिए भय, भ्रम, अफवाहें फैलाने का काम कर रहे हैं. ಮಂಗಳವಾರ ಅನುರಾಗ್ ಠಾಕೂರ್ ಕೇಸರಿ ಹಚ್ಕೊಂಡು, ಶ್ರೀಗಂಧ ಹಚ್ಕೊಂಡು ಮೀನು ತಿಂದಿದ್ದಾರೆ. ದೆಹಲಿ ಮತ್ತು ಇತರ ನಗರಗಳಲ್ಲಿ ಮಾಂಸ ಮತ್ತು ಮೀನಿನ ಅಂಗಡಿಗಳನ್ನು ಮುಚ್ಚಿಸುತ್ತಾ ತಿರುಗಾಡುವವರು ಇಂಥದ್ದೇ ಜನರು. ಎಲೆಕ್ಷನ್ ಬಂದಾಗ ಮಾತ್ರ ಬಿಜೆಪಿ ಎಲ್ಲರನ್ನೂ ಮೀನು ತಿನ್ನುವಂತೆ ಒತ್ತಾಯಿಸುತ್ತಿದೆ ಅಂತ ಆಕ್ರೋಶ ಹೊರಹಾಕಿದೆ ಆ ಪಕ್ಷ. ಬಿಜೆಪಿ ಗೆದ್ರೆ ಅಸೆಂಬ್ಲಿಯಲ್ಲಿ ಮೀನೂಟ ವಿತರಣೆ. ಬಿಜೆಪಿ ಅಭ್ಯರ್ಥಿಗಳು ಕೂಡ ಮೀನು ಬ್ಯಾನ್ ಮಾಡಲ್ಲ ಅನ್ನೋ ಹೋರಾಟ ಮಾಡುತ್ತಿದ್ದಾರೆ. ಹೊಸ ವಿಚಿತ್ರ ಭರವಸೆಗಳನ್ನು ನೀಡುತ್ತಿದೆ. ಬಿಧನ್ನಗರ ಕ್ಷೇತ್ರದ ಅಭ್ಯರ್ಥಿ ಶರದ್ವತ್ ಮುಖರ್ಜಿ ಭರವಸೆ ಕೊಡೋದ್ರಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ನಾವು ಗೆದ್ರೆ ಖಂಡಿತವಾಗಿ ಪಶ್ಚಿಮ ಬಂಗಾಳ ವಿಧಾನಸಭೆಯಲ್ಲಿ ಹಿಲ್ಸಾ ಮೀನು, ಸೀಗಡಿ ಮತ್ತು ಇತರ ಆಹಾರ ವಿತರಿಸುತ್ತೇವೆ, ಮಮತಾ ಬ್ಯಾನರ್ಜಿ ಅವರಿಗೂ ಕೊಡುತ್ತೇವೆ ಎಂದಿದ್ದಾರೆ. बिल्कुल, जीतने में विधानसभा में मछली का भी हिसाब है, वो हिलसा बांटे जाएंगी और प्रॉन, ये सब जो यूनिक मछली है हम लोग का, वो आइटम हम लोग को हिसाब करके रखे हैं. वो तरह तरह हिलसा का आइटम बनाएंगे हम लोग विधानसभा में भी. और ममता बनर्जी को तो खूब खिलाएंगे. हम सोचे हैं वो उसको पांच टाइप का हिलसा खिलाएंगे हम लोग जीतने के बाद. और कालीघाट में भी उसका घर में भेजेंगे और उसका जो है भतीजा उसको भी भेजेंगे. उसका थोड़ा दुबला हो गया है, हमको चाहिए ज्यादा करके मछली खिलाना है. ಮೀನು ತಿನ್ನೋ ಸ್ಪರ್ಧೆಗೆ ಬನ್ನಿ, ಟಿಎಂಸಿಗೆ ಅಸ್ಸಾಂ ಸಿಎಂ ಸವಾಲ್. ಮಮತಾ ಬ್ಯಾನರ್ಜಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಬಂಗಾಳದಲ್ಲಿ ಮೀನು ಮಾಂಸ ನಿಷೇಧ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಆದ್ರೆ ಅಸ್ಸಾಂನಲ್ಲಿ 10 ವರ್ಷಗಳಿಂದ ಬಿಜೆಪಿ ಅಧಿಕಾರದಲ್ಲಿದೆ. ಅಲ್ಲಿ ಈಗಲೂ ಮೀನು ಮತ್ತು ಮಾಂಸ ಸೇವಿಸ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ಅವರನ್ನ ನಾನು ಅಸ್ಸಾಂಗೆ ಆಹ್ವಾನಿಸ್ತೇನೆ. ನಾವು ಮತ್ತು ನೀವು ಇಬ್ಬರೂ ಮಾಂಸ ತಿನ್ನುವ ಸ್ಪರ್ಧೆ ಮಾಡೋಣ. ಟಿಎಂಸಿ ಅವರೂ ಬರಲಿ, ಬಿಜೆಪಿ ಅವರೂ ಬರಲಿ ಅಂತ ಸವಾಲ್ ಹಾಕಿದ್ದಾರೆ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ. क्या बोलते हैं कि बीजेपी आने से पश्चिम बांग्ला में मांस और मांस बंद हो जाएगा. अरे भैया, असम में बीजेपी का सरकार ही है. असम का सब लोग मांस और मांस दिल लगा के खाते हैं, दिल लगा के खाते हैं. मैं दीदी को बोलता हूं, दीदी आप एक दिन मेरा घर में आ जाइए, नहीं तो मैं आपका घर में जाऊंगा. टेबल में बैठ के दोनों मांस खाने का कंपटीशन करूंगा. आप भी खाए जाओ, रो इलिस आप भी खाते जाओ, मैं भी खाते जाऊंगा. लास्ट में मैं आपसे 1 केजी ज्यादा ही मांस खा जाऊंगा, 1 केजी ज्यादा ही मांस खा जाऊंगा. ಬಂಗಾಳಿ ವ್ಯಕ್ತಿಯೇ ಸಿಎಂ ಅಮಿತ್ ಶಾ ಭರವಸೆ. ಈಗ ಈ ರೀತಿ ಹೇಳ್ತಾ ಇರೋ ಬಿಜೆಪಿ ತಮ್ಮ ಕಚೇರಿಗಳ ಮುಂದೆ ಮೀನಿನ ಫ್ರೈ ಕೂಡ ವಿತರಿಸೋ ಕೆಲಸ ಮಾಡಿ ಜನರ ಆತಂಕ ಹೋಗಲಾಡಿಸೋ ಕೆಲಸ ಮಾಡಿದ್ದಾರೆ. ಮತ್ತೊಂದು ಕಡೆ ಇನ್ನೊಂದು ಅಸ್ತ್ರ ಕೂಡ ಪ್ರಯೋಗವಾಗ್ತಿದೆ.
ಇತ್ತೀಚೆಗಷ್ಟೇ ಬಿಜೆಪಿಯವರು ಗೆದ್ರೆ ಹೊರಗಿನವರು ಸಿಎಂ ಆಗ್ತಾರೆ ಅಂತ ಮಮತಾ ಬ್ಯಾನರ್ಜಿ ಬಾಂಬ್ ಹಾಕಿದ್ರು. ಅದಕ್ಕೆ ಪ್ರತಿಕ್ರಿಯೆ ನೀಡಿರೋ ಅಮಿತ್ ಶಾ ಅದೆಲ್ಲ ಸುಳ್ಳು, ಬಿಜೆಪಿ ಗೆದ್ರೆ ಬಂಗಾಳದ ವ್ಯಕ್ತಿಯ ಸಿಎಂ ಆಗ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ममता दीदी ने बंगाल के युवाओं की चिंता नहीं, उसको एक ही बंगाल के युवा की चिंता है, भाईपों की। ममता दीदी अपनी जगह भाईपों को बिठाने वाली है, भाईपों को। ममता दीदी, मैं आज कहकर जाता हूं कुल्टी में, आपका सपना पूरा नहीं होगा, भाईपो कभी मुख्यमंत्री नहीं। ये झूठ चलाती है कि बंगाल में बाहर का मुख्यमंत्री आएगा। मैं बता देता हूं, बंगाल का मुख्यमंत्री बंगाल में ही पैदा हुआ, बंगाली में पड़ा हुआ, बंगाली बोलने वाला ही बंगाल का मुख्यमंत्री बनेगा। ಈಗ ಸದ್ಯಕ್ಕೆ ಎಲೆಕ್ಷನ್ ನಡೀತಾ ಇದ್ದು ಇನ್ನೂ ಹಲವಾರು ದಿನಗಳ ಕಾಲ ಈ ಚುನಾವಣಾ ಬಿಸಿ ಹಾಗೇ ಇರುತ್ತೆ. ಇನ್ನು ಕೆಲವೇ ದಿನಗಳಲ್ಲಿ ಎಲೆಕ್ಷನ್ ಮುಗಿಯಲಿದ್ದು ಅಲ್ಲಿಯವರೆಗೆ ಈ ವಾದ ಯುದ್ಧ ಸಾಮಾನ್ಯವಾಗಿರುತ್ತೆ.